ನಾರಾಯಣ ಸ್ವಾಮಿ ಪರವಾಗಿ ಬಂಗಾರಪೇಟೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಚುನಾವಣೆಯನ್ನು ಬೆಳಗ್ಗೆ ಸುಮಾರು 8 ಗಂಟೆಗೆ ಆರಂಭವಾಗಿ ಸುಮಾರು 15 ದಿವಸ ಕಾಲ ಒಟ್ಟಾರೆ ಒಗ್ಗಟ್ಟಾಗಿ ಎಲ್ಲ ಮತದಾರರ ಸ್ನೇಹಿತರನ್ನ ಭೇಟಿಯಾಗಿ ಎಲ್ಲರೂ ಕೂಡ ವೈಎನವರಿಗೆ ಆಶೀರ್ವಾದ ಮಾಡಬೇಕಂತಕ್ಕಂಥ ನಾವೆಲ್ಲ ಪಕ್ಷದ ಮುಖಾಂತರ ವಿನಂತಿ ಮಾಡಿಕೊಂಡು ಅವರು ಮೊದಲನೇ ಬಾರಿ ಅಲ್ಲ 3ನೇ ಬಾರಿ ಕೂಡ ಗೆದ್ದು ಈಗ 4ನೇ ಬಾರಿಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಬಹುಶಃ ಅವ್ರ ಕಾರ್ಯವೈಖರ ಅತ್ಯಂತ ಹೆಚ್ಚಾಗಿ ಶಿಕ್ಷಣ ಕೊರತೆಗಳ ಜೊತೆಯಲ್ಲಿ ನಾನು ಅವ್ರನ್ನ ಕಂಡಾಗ ಬೆಂಗಳೂರಲ್ಲಿ ಶಿಕ್ಷಕರಿಗೋಸ್ಕರ ವಾರಕ್ಕೆ 2 ದಿವಸ ಕೂಡ್ಬಿಟ್ಟು ಕಾಯ್ಕೊಂಡಿರ್ತಾರೆ. ಎಲ್ಲ ಶಿಕ್ಷಕರ ಕುಂದುಕೊರತೆಗಳನ್ನು ಕೂಡ ಪರಿಶೀಲನೆ ಮಾಡಿ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲ ಅಧಿಕಾರಿಗಳ ಹತ್ರ ಕೆಲಸ ಮಾಡ್ತಕ್ಕಂಥ ಯಾರಾದರೂ ಇದ್ದರೆ ಅದು ವೈಎಸ್ ನಾರಾಯಣ ಸ್ವಾಮಿ. ಹಾಗಾಗಿ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ. ನಮ್ಮ ರಾಜ್ಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರ ಆಶೀರ್ವಾದ, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದದಿಂದ ಅವ್ರಿಗೆ ಅಭ್ಯರ್ಥಿ ಮಾಡಿ 3ನೇ ಬಾರಿ ಗೆದ್ದು 4ನೇ ಬಾರಿ ಗೆಲ್ಲೋದಕ್ಕೆ ಅವರು ಖಂಡಿತವಾಗ್ಲೂ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕನಿಷ್ಠ ಬಂಗಾರಪೇಟೆಯಲ್ಲಿ 400ಕ್ಕಿಂತ ಹೆಚ್ಚು ಮತಗಳಿದೆ. ಬಹುಶಃ ಎಲ್ಲರೂ ಕೂಡ ಶಿಕ್ಷಕರು ಅವರು ಒಡನಾಡಿಯಾಗಿ ಕೆಲಸ ಮಾಡಿಕೊಂಡಂಥ ಅಭ್ಯಾಸ ಇದೆ. ಚುನಾವಣೆ ಬಂದಾಗ ಎಲ್ಲ ಪಕ್ಷದವರು ಓಟ್ ಕೇಳ್ತಕ್ಕಂಥದ್ದು ಅವರವ್ರ ಹಕ್ಕಿದೆ. ಅದು ವಿಶೇಷವಾಗಿ ನಮ್ಮ ಪಕ್ಷದ ಅಭ್ಯರ್ಥಕ್ಕಂಥ BJP ಅಭ್ಯರ್ಥಕ್ಕಂಥ ವೈಎಸ್ ನಾರಾಯಣ ಸ್ವಾಮಿ ಅವರು ಖಂಡಿತವಾಗಲೂ ಕೂಡ ಇವತ್ತು ಅವರಿಗೆ ಜೈಬೇರಿ ಮಾಡಲಿಕ್ಕೆ ಎಲ್ಲ ಆಶೀರ್ವಾದ ಮಾಡ್ತಾರಂತಕ್ಕಂಥ ನಾನು ಹೇಳ್ತಾ ಎಲ್ಲರೂ ಶಿಕ್ಷಕರಿಗೆ ನಾನು ಅನೇಕ ಮತ್ತೊಮ್ಮೆ ಅವ್ರಿಗೆಲ್ಲ ಕೂಡ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಇವತ್ತು ಹೆಚ್ಚಿನ ಶಿಕ್ಷಕರು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರಿಗೆ ಅವರ ಸೀರಿಯಲ್ ನಂಬರ್ 1ಕ್ಕೆ ಮತ ಮಾಡಿ ಅವರನ್ನು ಮತ್ತೊಂದೇ ಅವರ ಒಂದು ಸೇವೆಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ.